ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಸೊ ಟೈಟಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತೇ ಆಗಿರ್ತದ, ಇದು ನನ್ನ ತಂಗಿಯ ಮದುವೆಯ ವ್ಲಾಗ್. ನಾವು ಬೆಂಗಳೂರಿಂದ ಧಾರವಾಡಿಗೆ ಹೋಗಿದ್ವಿ ನನ್ನ ತಂಗಿ ಮದುವೆ ಅಟೆಂಡ್ ಆಗ್ಲಿಕ್ಕೆ. ಇದು ಮೆಹಂದಿ ದಿನದ ವ್ಲಾಗ್ ನೀವೀಗ ನೋಡೋದು. ಸೊ ಅವ್ರ ಮನಿ ಟೆರೆಸ್ ಮೇಲೆ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಮೆಹಂದಿ ಹಾಕೋರ್ನ ಕರೆಸಿ ನಮ್ಗೆಲ್ಲರಿಗೂ ಮೆಹಂದಿ ಹಾಕ್ಸಿದ್ರು. ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ನಾವೆಲ್ಲರೂ ಸಿಸ್ಟರ್ಸು, ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ. Early the next morning. ನೆಕ್ಸ್ಟ್ ಡೇ ಬೆಳಿಗ್ಗೆ ಅರಿಶಿನ ಶಾಸ್ತ್ರ ಇತ್ತು. ಸೊ ಅಲ್ಲೇ ಟೆರೆಸ್ ಮೇಲೆ ನಾವು ಅರಿಶಿನ ಶಾಸ್ತ್ರ ಮಾಡಿದ್ವಿ. ಅರಿಶಿನ ಶಾಸ್ತ್ರ ಆದ್ಮೇಲೆ ಸುರ್ಗಿ ಸ್ನಾನ ಇತ್ತು. ಸೊ ಅಲ್ಲೇ ಅವ್ರ ಮನಿ ಮುಂದನ ನಮ್ಮ ಮೌಶಿ, ಕಾಕಾ ಮತ್ತೆ ನಮ್ಮಿಬ್ರು ಸಿಸ್ಟರ್ಸ್ನ ಕೂಡ್ಸಿ ಸುರ್ಗಿ ನೀರ್ ಹಾಕಿದ್ರು. ಅದೇ ದಿನ ಬಳಿ ಶಾಸ್ತ್ರ ಮತ್ತು ಗೌರಿ ಪೂಜೆ, ವಳ್ಕಲ್ ಪೂಜೆ ಎಲ್ಲ ಆಯ್ತು. ಬಟ್ ನಾನು ಅವತ್ತು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಅದಕ್ಕೆ ಜಾಸ್ತಿ ಶೂಟ್ ಮಾಡ್ಲಿಕ್ಕಾಗಲಿಲ್ಲ. The next day. ಇದು ಮದುವೆಯ ಹಿಂದಿನ ದಿನದ ವ್ಲಾಗ್. ಸೊ ನಾವು ಮಧ್ಯಾಹ್ನ 3 ಗಂಟೆಗೆ ಧಾರವಾಡಿಂದ ಹುಬ್ಳಿಗೆ ಹೋದ್ವಿ. ಮದ್ವಿ ಹುಬ್ಳಿ ಒಳಗದ. ಸೊ ಒಂದು ಬಸ್ ಮಾಡಿದ್ರು. ಬಸ್ ಒಳಗ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಕಲ್ಯಾಣ ಮಂಟಪಕ್ಕೆ ಹೋದ್ವಿ. ನಾವು ಹೋದ್ಮೇಲೆ ಹುಡ್ಗನ್ ಕಡೆದವರು ಎಲ್ಲಾರು ಬಂದ್ರು. ಅವ್ರು ಬಂದ್ಮೇಲೆ ನಾವು ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ವಿ. ಇದು ಸ್ಟೇಜ್ ಡೆಕೋರ್ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿತ್ತು. ಮತ್ತೆ ಇದು ನನ್ನ ಔಟ್ಫಿಟ್. ನಾನು ಪಿಂಕ್ ಫ್ಯಾನ್ಸಿ ಸ್ಯಾರಿ ಹಾಕೊಂಡಿದ್ದೆ, ಮತ್ತೆ ನಮ್ಮ ಪ್ರಾಂಚಿತ ಪಿಂಕ್ ಶರಾರ ಹಾಕೊಂಡಿದ್ಲು. ಹುಡ್ಗನ್ ಕಡೆದವರು ಬಂದ್ಮೇಲೆ ನಾವು ನಾಷ್ಟ ಮಾಡಿದ್ವಿ. ಇವ್ ನನ್ನ ತಮ್ಮ, ನೀವು ನೋಡಿರ್ಬೇಕು ನನ್ನ ಬ್ಲಾಗ್ಸ್ದಾಗ. ಸೊ ನಾಷ್ಟಾದಾಗ ಅವಲಕ್ಕಿ ಚಟ್ನಿ, ಆಲೂ ಬೋಂಡಾ ಮತ್ತು ಗುಲಾಬ್ ಜಾಮೂನ್ ಕೊಟ್ಟಿದ್ರು. ಎಲ್ಲ ಬಹಳ ಚಲೋ ಇತ್ತು, ಬಹಳ ಟೇಸ್ಟಿ ಆಗಿತ್ತು. ಸೊ ನಮ್ಮ ಬ್ರೈಡ್ ಇಲ್ಲೇ ಎಲ್ಲ ರೆಡಿ ಆಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿಕತ್ತಾಳ. ನೆಕ್ಸ್ಟ್ ಸಂಜಿಕ 6:30ಗೆ ಬಾರಾತ್ ಇತ್ತು.
ಇಷ್ಟಾದ್ಮೇಲೆ ವರಪೂಜೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇಲ್ಲೇ ಆಲಾಬಾಲ ಶಾಸ್ತ್ರ ಅಂತ ಮಾಡಿಸಿದ್ರು. ಸೊ ಇದೇನಂದ್ರ ಹುಡ್ಗನ್ ಕಡೆದವ್ರ ರಿಲೇಟಿವ್ಸ್ ಮತ್ತ ಹುಡ್ಗಿ ಕಡೆ ರಿಲೇಟಿವ್ಸ್ ಒಬ್ರಿಗೊಬ್ರು ಪರಿಚಯ ಮಾಡ್ಕೋತಾರ. ಅದಾದ್ಮೇಲೆ ನಾವು ಬಂದಿರೋ ಗೆಸ್ಟ್ಗೆ ಎಲ್ಲಾರ್ಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ಅವತ್ತು ರಾತ್ರಿ RCB ಮ್ಯಾಚ್ ನಡಿಲಿಕತ್ತಿತ್ತು. ಸೊ ನಾವು ಊಟಕ್ಕೆ ಕೂತಾಗೆ RCB ಮ್ಯಾಚ್ ವಿನ್ ಆತು. ಸೊ ಅಲ್ಲಿ ಬಂದವ್ರು ಎಲ್ಲಾರು ಬಹಳ ಹ್ಯಾಪಿ ಆಗಿದ್ರು. The next day. ಇದು ಮದ್ವೆ ದಿನದ ವ್ಲಾಗ್. ಬೆಳಿಗ್ಗೆ 8:30ಗೆ ಫಸ್ಟ್ ಅಕ್ಕಿ ಕಾಳಿತ್ತು. ನಾವು ಫಾಸ್ಟ್ ಆಗಿ ರೆಡಿಯಾಗಿ ಹೋಗಿದ್ವಿ. ಸೊ ಫಸ್ಟ್ ಅಕ್ಕಿ ಕಾಳು ಆದ್ಮೇಲೆ ನಾಷ್ಟಾ ಮಾಡ್ಕೊಂಡ್ಬಿಟ್ವಿ. ನಾಷ್ಟಾಕ್ಕ ಇಡ್ಲಿ ಚಟ್ನಿ ಮತ್ತು ಶೀರಾ ಮಾಡಿದ್ರು. ಭಾಳ ಚಲೋ ಆಯ್ತು. ಇಲ್ಲೇ ಹುಡ್ಗ ಹುಡ್ಗಿನೂ ನಾಷ್ಟ ಮಾಡ್ಲಿಕತ್ತಾರ. ಅವ್ರಿಗೆ ಅವಲಕ್ಕಿ ಮತ್ತು ಉಂಡಿ. ಇನ್ನ ಮದ್ವಿ ಶಾಸ್ತ್ರ ಮಾಡ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಇಡ್ಲಿ ಎಲ್ಲ ಕೊಡೋದಿಲ್ಲ. ಸೊ ನಾವ್ ಇಲ್ಲೇ ಅವ್ರು ಬರೋ ತನಕ ಮಾತಾಡ್ಕೋತ ಕೂತ್ಕೊಂಡಿದ್ವಿ, ಟೈಮ್ ಪಾಸ್ ಮಾಡ್ಲಿಕತ್ತಿದ್ವಿ. ನೆಕ್ಸ್ಟ್ ಇಲ್ಲೇ ಮಾಂಗಲ್ಯ ಶಾಸ್ತ್ರ ನಡಿಲಿಕತ್ತದ. ಅದಾದ್ಮೇಲೆ ಸಪ್ತಪದಿ ಶಾಸ್ತ್ರ ನಡೀತು. ಸೊ ನಾನು ನನ್ನ ತಂಗಿ ಇಬ್ರು ಸೇರಿ ಇಲ್ಲೇ ಹೂವಿಂದ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ.
ಅದಾದ್ಮೇಲೆ ಮಧ್ಯಾಹ್ನ ರಿಸೆಪ್ಷನ್ ಶುರು ಆಯ್ತು. ರಿಸೆಪ್ಷನ್ ಆದ್ಮೇಲೆ ಊಟ ಮಾಡ್ಕೊಂಡ್ಬಿಟ್ವಿ. ಊಟ ಆದ್ಮೇಲೆ ನಮ್ದು ಫ್ಯಾಮಿಲಿ ಪಿಕ್ಚರ್ ತಕ್ಕೊಂಡ್ವಿ. ಸೊ ಇದು ನನ್ನ ತಂಗಿಯ ಮದುವೆಯ ಶಾರ್ಟ್ ಅಂಡ್ ಸ್ವೀಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.